ನಮಸ್ಕಾರ ವಿದ್ಯಾರ್ಥಿಗಳೇ. ಈ ವಿದ್ಯಾಲೋಕದ ಶೈಕ್ಷಣಿಕ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಗಣಿತ, ತರಗತಿ 5, ಅಧ್ಯಾಯ 14 ದಶಮಾಂಶ ಭಿನ್ನರಾಶಿಗಳು. ಉಪವಿಷಯ ವಸ್ತುವಿನ ಉದ್ದವನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ ನಿರೂಪಿಸುವುದು. ನಾನು ನಿಮ್ಮ ಗಣಿತ ಶಿಕ್ಷಕಿ ಐಶ್ವರ್ಯ ಸಿ. ಮಕ್ಕಳೇ, ಈ ಪದವನ್ನ ಕೇಳಿದಿರಾ? ಭಿನ್ನ ರಾಶಿಗಳು. ಹೌದು, ನೀವು ಹಿಂದಿನ ತರಗತಿಗಳಲ್ಲಿ ಭಿನ್ನ ರಾಶಿಗಳ ಬಗ್ಗೆ ಕಲ್ತ್ಕೊಂಡಿದ್ದೀರಿ. ಈಗ ಮತ್ತೊಮ್ಮೆ ಹಾಗಂದ್ರೇನು ಅನ್ನೋದನ್ನ ನೆನಪು ಮಾಡಿಕೊಳ್ಳೋಣ ಬನ್ನಿ, ಒಂದು ಉದಾಹರಣೆಯ ಮೂಲಕ. ನಿಮ್ಮ ಬಳಿ ಒಂದು ಕೇಕ್ ಇದೆ ಅಂತ ಅನ್ಕೊಳ್ಳೋಣ. ಹೌದಾ? ನೀವು ಒಬ್ಬರೇ ಇದ್ರೆ ಈ ಸಂಪೂರ್ಣ ಕೇಕ್ ನಿಮಗೆ, ಹಾಗಾಗಿ ಈ ಕೇಕ್ ಅನ್ನ ನಾವು 1 ಅಂತ ಭಾವಿಸೋಣ. ಆದರೆ ನಿಮಗೊಬ್ಬ ಗೆಳೆಯ ಕೂಡ ಇದ್ದಾನೆ ಅಂತ ಅನ್ಕೊಳ್ಳೋಣ. ಹಾಗೇನ್ ಮಾಡ್ತೀರಿ? ನೀವು ಹಂಚ್ಕೊಳ್ದೆ ಬಿಡ್ತೀರಾ? ಹಂಚ್ಕೋತೀರಾ ಅಲ್ವಾ? ಹೌದು, ಆ ಕೇಕ್ ಅನ್ನ ನೀವು 2 ಸಮಭಾಗಗಳನ್ನಾಗಿ ಮಾಡ್ಕೋತೀರಿ. ಅದರಲ್ಲಿ ಇಲ್ಲಿ 2ನೇ 1 ಭಾಗವನ್ನ ನೀವಿಟ್ಕೊಂಡು 2ನೇ 1 ಭಾಗವನ್ನ ನಿಮ್ಮ ಗೆಳೆಯನಿಗೆ ಕೊಡ್ತೀರಿ. ಏನು 2ನೇ 1 ಭಾಗ ಅಂತಂದ್ರೆ, ಈ 1 ಅನ್ನುವಂಥ ಕೇಕನ್ನ 2 ಸಮಭಾಗಗಳನ್ನಾಗಿ ಮಾಡಿದಾಗ ಆ 2ನೇ 1 ಭಾಗ ನಿಮ್ಗೆ, ಆ 2ನೇ 1 ಭಾಗ ನಿಮ್ಮ ಗೆಳೆಯನಿಗೆ ಅಂತ ಆದಾಗ ಅದನ್ನ ನಾವು 1/2 ಮತ್ತು 1/2 ಅಂತ ಸೂಚಿಸ್ಕೋಬಹುದು. ಅಂದ್ರೆ 2 ಭಾಗಗಳಲ್ಲಿ 1 ಭಾಗ ನಿಮಗೆ ಮತ್ತು 2 ಭಾಗಗಳಲ್ಲಿ 1 ಭಾಗ ನಿಮ್ಮ ಗೆಳೆಯನಿಗೆ ಅಂತ ಅರ್ಥ ಬರುತ್ತೆ. ಈಗ ಮತ್ತೆ 4 ಜನ ಗೆಳೆಯರು ಬರ್ತಾರೆ ಅಂತ ಅನ್ಕೊಳ್ಳೋಣ. ಏನ್ ಮಾಡ್ಬೇಕಾಗತ್ತೆ? ಇರುವ 1 ಕೇಕನ್ನ 6 ಸಮಭಾಗಗಳನ್ನಾಗಿ ಮಾಡ್ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಸಮವಾಗಿಯೇ ಭಾಗಗಳನ್ನ ಮಾಡ್ಬೇಕು. ಹೌದಾ? ನೋಡಿ, ನೀವು ಆ 1 ಕೇಕನ್ನ 6 ಸಮಭಾಗಗಳನ್ನಾಗಿ ಮಾಡಿದಾಗ ಈ ತರ ಕಾಣಿಸುತ್ತೆ. ಈಗ ಭಿನ್ನ ರಾಶಿಗಳನ್ನ ಹೇಗ್ ಬರೀತೀರಿ? ಒಂದು ಪೂರ್ಣ ಕೇಕನ್ನ 6 ಭಾಗಗಳನ್ನಾಗಿ ಮಾಡ್ತೀರಿ. ಪ್ರತಿಯೊಬ್ಬರಿಗೂ ಎಷ್ಟು ಸಿಗುತ್ತೆ ಮಕ್ಕಳೇ? 6 ಭಾಗಗಳಲ್ಲಿ 1 ಭಾಗ ಸಿಗುತ್ತೆ. ಅದನ್ನ ನಾವು ಏನಂತ ಬರ್ಕೋತೀವಿ? 6ನೇ 1, 6ನೇ 1 ಅಂತ 6 ಬಾರಿ ಬರ್ಕೊಂಡಿದ್ದೇವೆ. ಅರ್ಥ ಆಗಿರ್ಬೇಕಲ್ಲ ಭಿನ್ನ ರಾಶಿಗಳು ಅಂತ ಅಂದ್ರೆ ಏನು? ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಭಿನ್ನ ರಾಶಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಈಗ ಭಿನ್ನ ರಾಶಿಯನ್ನ ನಾವು ಹೇಗೆ ವ್ಯಾಖ್ಯಾನ ಮಾಡ್ತೇವೆ ನೋಡೋಣ ಬನ್ನಿ. ಒಂದು ಪೂರ್ಣ ಭಾಗವನ್ನು ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದೇ ಭಿನ್ನ ರಾಶಿ. ಈಗ ಒಬ್ಬೊಬ್ಬ ಗೆಳೆಯನಿಗೂ ನೀವು ಎಷ್ಟು ಭಾಗ ಕೇಕನ್ನ ಕೊಟ್ಟಿದ್ದೀರಿ, ಅದನ್ನ ಹೇಗೆ ನೀವು ಅಲ್ಲಿ ಸೂಚಿಸಿದಿರಿ ಅನ್ನೋದು ಭಿನ್ನ ರಾಶಿಯ ಅರ್ಥ ಅಥವಾ ಭಿನ್ನ ರಾಶಿಯ ವ್ಯಾಖ್ಯಾನ. ನೋಡಿ, 2 ಭಾಗಗಳಾಗಿ ಮಾಡ್ಕೊಂಡಿದ್ದೀರಿ ಅಲ್ವಾ? ನಾವಿದನ್ನ ಹೇಗ್ ಬರ್ಕೊಂಡಿದ್ದೀವಿ? ಪ್ರತಿಯೊಬ್ಬನಿಗೂ 1/2 ಅಥವಾ 2ನೇ 1 ಭಾಗ ಅಂತ ಬರ್ಕೊಂಡಿದ್ವಿ. ಹೌದಲ್ವಾ? ಇಲ್ಲಿ 1 ಅಂದ್ರೇನು, 2 ಅಂದ್ರೇನು ಮಕ್ಕಳೇ? ನೆನಪು ಮಾಡ್ಕೊಳ್ಳಿ. 1 ಅಂದ್ರೆ ಅಂಶ, ಅಂದ್ರೆ ಮೇಲ್ಭಾಗದಲ್ಲಿ ಬರೀತೇವೆ. ಇನ್ನು 2 ಅಂದ್ರೆ ಛೇದ. ಈ 2 ಅನ್ನೋದು ಏನನ್ನ ಸೂಚಿಸುತ್ತೆ ಮಕ್ಕಳೇ? ಹೌದು, ಈ ಛೇದವು ಒಟ್ಟು ಭಾಗಗಳನ್ನ ಸೂಚಿಸುತ್ತೆ. ಒಂದು ಪೂರ್ಣ ಭಾಗವನ್ನ ನೀವು ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ರಿ, ಒಟ್ಟು ಭಾಗಗಳು ಎಷ್ಟು ಅನ್ನೋದನ್ನ ಸೂಚಿಸುತ್ತೆ. ಈ ಚಿತ್ರದ ಪ್ರಕಾರ ನಾವು ಒಟ್ಟು ಭಾಗಗಳನ್ನ ಮಾಡ್ಕೊಂಡಿರೋದು 2, ಹಾಗಾಗಿ ಇದು ಛೇದವಾಗುತ್ತೆ. ಇನ್ನು ಮೇಲ್ಭಾಗ ಅಂಶ ಏನನ್ನ ಸೂಚಿಸುತ್ತೆ ನೋಡೋಣ. ಅಂಶ ಆಯ್ಕೆ ಮಾಡಿದ ಭಾಗಗಳು. ಅಂದ್ರೆ ಒಬ್ಬರಿಗೆ ಎಷ್ಟು ಭಾಗ ಸಿಗುತ್ತೆ, ಎಷ್ಟು ಆಯ್ಕೆ ಮಾಡಿ ಕೊಟ್ಟಿದ್ದೀರಿ ಆ 2 ಭಾಗಗಳಲ್ಲಿ, ಅದು ಅಂಶದಲ್ಲಿ ನಾವು ಬರಿಬೇಕು ಮಕ್ಕಳೇ. ಇನ್ನು ಈ ಚಿತ್ರದಲ್ಲಿ ನೋಡಿ, 6 ಭಾಗಗಳನ್ನ ಮಾಡಿದ್ದೇವೆ ಅಲ್ವಾ? ಇಲ್ಲಿ ಅಂಶ ಯಾವುದು, ಛೇದ ಯಾವುದು? ಹಾಗೆ ಇದನ್ನ ಭಿನ್ನ ರಾಶಿಯಲ್ಲಿ ಹೇಗೆ ಬರಿತೀರಾ? ಹೌದು, ಅದು 6ನೇ 1 ಭಾಗ. ಒಬ್ಬೊಬ್ಬರಿಗೆ 6ನೇ 1 ಭಾಗ ಸಿಗುತ್ತೆ. ಇಲ್ಲಿ 1 ಅನ್ನೋದು ಅಂಶವಾಗುತ್ತೆ,
ಛೇದ ಒಟ್ಟು ಭಾಗಗಳು ಈ ಚಿತ್ರದ ಪ್ರಕಾರ 6. ಹಾಗಾಗಿ 1/6 ಈ ಚಿತ್ರದ ಭಿನ್ನರಾಶಿಯ ರೂಪ. ನಿಮಗೆ ಒಂದೊಂದಾಗಿ ನೆನಪಾಗ್ತಿದೆ ಅನ್ಕೋತೀನಿ ಮಕ್ಕಳೇ. ಭಿನ್ನರಾಶಿಯ ಬಗ್ಗೆ ನೀವು ಕಲ್ತಿದ್ದೀರಿ. ಇನ್ನು ಭಿನ್ನರಾಶಿಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯುವುದು ಹೇಗೆ? ಏನು ಸ್ಥಾನ ಬೆಲೆ ಅಂದ್ರೆ ಮಕ್ಕಳೇ, ನೆನಪಿದ್ಯಾ ನಿಮ್ಗೆ? ನೋಡೋಣ. ಇಲ್ಲೋಡಿ, ಸ್ಥಾನ ಬೆಲೆಗಳು ಬಿಡಿ, 10, 100, 1000. ಹೌದಲ್ವಾ? ನೆನಪಿದೆ ಅಲ್ವಾ? ಅಂದ್ರೆ ಇಲ್ಲಿ 1 ಅದು ಬಿಡಿ ಆಗುತ್ತೆ. ಆ 1ಅನ್ನ 10 ಬಾರಿ ಹಾಕಿದಾಗ ನಮ್ಗೆ 10ರ ಸ್ಥಾನ ಬೆಲೆ ಸಿಗುತ್ತೆ. 10ಅನ್ನ 10ರ ಜೊತೆ ಗುಣಿಸಿದಾಗ ನಮ್ಗೆ 100 ಸಿಗುತ್ತೆ. ಇನ್ನು 100ಅನ್ನ 10 ಬಾರಿ ಹಾಕಿದಾಗ ನಮ್ಗೆ 1000 ಸಿಗುತ್ತೆ. ಹೌದಲ್ವಾ? 1, 10, 100, 1000. ಅದನ್ನ ಹೇಗ್ ಬರ್ಕೋಬಹುದು ನಾವು? ಇಲ್ಲೋಡಿ, 10 ಗುಣಿಸು 1, 10 ಭಾಗಗಳು 1 ಬಾರಿ ಇದೆ, ಅಥವಾ ಒಂದು ವಸ್ತು 10 ಬಾರಿ ಇದೆ. ಇನ್ನು 10 ವಸ್ತುಗಳು 10 ಬಾರಿ ಇದ್ದಾಗ 10 ಗುಣಿಸು 10 100 ಬರುತ್ತೆ. ಅದೇ ರೀತಿ 10ಅನ್ನ 100ರ ಜೊತೆ ಗುಣಿಸಿದಾಗ, ಅಥವಾ 100 ವಸ್ತುಗಳನ್ನ 10 ಬಾರಿ ನಾವು ಹಾಕಿದಾಗ ನಮ್ಗೆ 1000 ಸಿಗುತ್ತೆ. ಹೌದಾ? ನೋಡಿ, ಬಿಡಿ 10, 100, 1000. ಮೊದಲನೆಯ ಸಂಖ್ಯೆಯೇ 1. ನಾವು ಬಲಭಾಗದಿಂದ ಎಡಭಾಗಕ್ಕೆ ಎಣಿಸ್ಕೊಳ್ತಾ ಹೋದ್ರೆ ಅದನ್ನ ಆಧರಿಸಿ ಹೇಳೋದಾದ್ರೆ ಬಿಡಿ ಅನ್ನೋದು 1, ಮೊದಲ ಸ್ಥಾನ 1 ಬರ್ಕೊಳ್ಳೋಣ. ಆದ್ರೆ ನಾವು ಕೇಕ್ನ ಚಟುವಟಿಕೆಯಲ್ಲಿ ನೋಡಿದ್ವಿ ಅಲ್ವಾ, ನಮಗೆ ಬೇಕಾಗಿರುವ ಸಂಖ್ಯೆ 1ಕ್ಕಿಂತ ಕಡಿಮೆ ಇದೆ. ನಾವು ಯಾವ ಬೆಲೆಯನ್ನ ಭಿನ್ನರಾಶಿಗಳಲ್ಲಿ ನೋಡ್ತಾ ಇದ್ದೇವೋ ಅದು 1ಕ್ಕಿಂತ ಕಡಿಮೆ ಇದೆ. ಆ 1ಕ್ಕಿಂತ ಕಡಿಮೆ ಅಂತಂದ್ರೆ ಏನು? ಉದಾಹರಣೆಗೆ 2/1 ಭಾಗ. ಅದನ್ನ ನೀವು ಕೋಷ್ಟಕದಲ್ಲಿ ಎಲ್ಲಿ ಬರಿತೀರಾ ಮಕ್ಕಳೇ? ಇಲ್ಲಿ ಶುರುವಾಗೋದೇ 1ರಿಂದ ಅಲ್ವಾ? ಈ ಅರ್ಧ ಅನ್ನೋದನ್ನ ಅಥವಾ ಈ 2/1 ಭಾಗ ಅನ್ನೋದನ್ನ ನಾವು ಎಲ್ಲಿ ಸೂಚಿಸಬಹುದು? ಅದೇ ರೀತಿ ಈ ಅರ್ಧ ಅನ್ನೋದು 1ಕ್ಕಿಂತ ಕಡಿಮೆ ಈ ಕೋಷ್ಟಕದಲ್ಲಿ ಇಲ್ಲ. ಅದನ್ನ ಹೇಗೆ ಬರೆಯೋದು ನೋಡೋಣ ಮಕ್ಕಳೇ. ಇದು ನಮ್ಗೆ ಹೇಗೆ ಸಿಕ್ಕಿದೆ? ಬಲಭಾಗದಿಂದ ಎಡಭಾಗಕ್ಕೆ ನಾವು ಅದನ್ನ ಪರಿಗಣನೆಗೆ ತಗೊಂಡಾಗ ಸಿಕ್ಕಿದೆ. 1 10ರಷ್ಟು ಮಾಡಿದಾಗ 10, 10 ಗುಣಿಸು 10 ಮಾಡಿದಾಗ 100 ಸಿಕ್ಕಿದೆ. ಇನ್ನು 100 ಗುಣಿಸು 10 ಮಾಡಿದಾಗ 1000 ಬರುತ್ತೆ. ಅಂದ್ರೆ ಬಲಭಾಗದಿಂದ ಎಡಭಾಗಕ್ಕೆ ಹೋದಾಗ 10ರಷ್ಟು ಹೆಚ್ಚಾಗ್ತಾ ಹೋಗಿದೆ ಪ್ರತಿ ಅಂಕಣದಲ್ಲೂ. ನೀವು ಅದನ್ನ ಗಮನಿಸಿರ್ಬೋದು. ಹೌದಾ? ಇನ್ನು ನಾವು ಬಲಭಾಗದಿಂದ ಎಡಭಾಗಕ್ಕೆ ಬಂದ್ರೆ ಏನಾಗುತ್ತೆ, ಅಥವಾ ಯಾಕೆ ಬರಬೇಕು ಯೋಚನೆ ಮಾಡಿದ್ದೀರಾ? ಯಾಕಂದ್ರೆ ನಾವು ಭಿನ್ನರಾಶಿಗಳನ್ನ ಕೋಷ್ಟಕದಲ್ಲಿ ಹೇಗೆ ಬರೆಯೋದು, ಕೋಷ್ಟಕದಲ್ಲಿ ಅದನ್ನ ಸ್ಥಾನ ಬೆಲೆಯಾಗಿ ಗುರುತಿಸ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಬೇಕಾದ್ರೆ 1ಕ್ಕಿಂತ ಕೆಳಗೆ ಹೋಗ್ಬೇಕು, ಅಂದ್ರೆ ಬಲಭಾಗಕ್ಕೆ ಹೋಗ್ಬೇಕು. ಬಲಭಾಗಕ್ಕೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಪರಿಗಣನೆಗೆ ತಗೋಬೇಕು. ಹೇಗೆ ಮಾಡೋದು ನೋಡೋಣ. ಮೊದಲು ಎಡಭಾಗದಿಂದ ಶುರು ಮಾಡೋಣ. 1000ದಿಂದ 1000 ಹೇಗೆ ಸಿಗುತ್ತೆ ನಮ್ಗೆ? ನೋಡಿ, 10,000ವನ್ನ 10ರಿಂದ ಭಾಗಿಸಿದಾಗ್ಲೂ ಕೂಡ ನಮ್ಗೆ 1000 ಸಿಗುತ್ತೆ ಅಲ್ವಾ? ಅದೇ ರೀತಿ 1000ವನ್ನ 10ರಿಂದ ಭಾಗಿಸಿದಾಗ ನಮ್ಗೆ 100 ಸಿಗುತ್ತೆ. ಇನ್ನು 100ಅನ್ನ 10ರಿಂದ ಭಾಗಿಸಿದಾಗ 10 ಸಿಗುತ್ತೆ. ಇದನ್ನ ಹೀಗೂ ಬರ್ಕೋಬಹುದು ಅಲ್ವಾ? ಇನ್ನು 10ಅನ್ನ 10ರಿಂದ ಭಾಗಿಸಿದಾಗ ನಮ್ಗೆ ಬಿಡಿಯ ಸ್ಥಾನ ಬೆಲೆಯ ಸಂಖ್ಯೆ ಸಿಗುತ್ತೆ. ಹೌದಾ? ಹಾಗೆ ಮಾಡಿದಾಗ ಏನಾಗ್ತಿದೆ? ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ 10ರಷ್ಟು ಕಡಿಮೆ ಆಗ್ತಾ ಹೋಗಿದೆ ಅಂಕಣದಿಂದ ಅಂಕಣಕ್ಕೆ. ಗಮನಿಸಿದಿರಿ ಅಲ್ವಾ? ನೋಡಿ, 10ರಷ್ಟು ಕಡಿಮೆ ಆಗಿದೆ ಅಂದ್ರೆ 1000ದಿಂದ 100 ಆಗಿದೆ, ಮತ್ತೆ 100ರಿಂದ 10 ಆಗಿದೆ, ಮತ್ತು 10ರಿಂದ 1 ಆಗಿದೆ. ಹೌದಾ? ಇದನ್ನ ಹಂತ ಹಂತವಾಗಿ ನೋಡ್ಕೊಳ್ತಾ ಬಂದ್ರೆ ಇದಾದ್ಮೇಲೆ ಏನ್ ಬರ್ಬೋದು ಯೋಚನೆ ಮಾಡಿದ್ದೀರಾ? ಇಲ್ಲಿ 10,000 ಭಾಗಿಸು 10, 1000 ಭಾಗಿಸು 10, 100 ಭಾಗಿಸು 10, 10 ಭಾಗಿಸು 10. ಮುಂದಿನ ಅಂಕಣದಲ್ಲಿ ಹೌದು, ನೀವು ಯೋಚನೆ ಮಾಡಿರೋದು ಸರಿಯಾಗಿದೆ. 1/10 ಬರುತ್ತೆ ಮಕ್ಕಳೇ ಮುಂದಿನ ಅಂಕಣದಲ್ಲಿ. ಹೌದಾ? ಅದನ್ನ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ.
ನೋಡಿ ಇಲ್ಲಿ ಸ್ಥಾನ ಬೆಲೆಗಳಿದೆ. 1ರಿಂದ ಮೇಲ್ಪಟ್ಟ ಸಂಖ್ಯೆಗಳಿಗೆ, 1ಕ್ಕಿಂತ ಕಡಿಮೆ ಇರುವಂತಹ ಸಂಖ್ಯೆಗಳಿಗೆ ಹೇಗೆ ಸ್ಥಾನ ಬೆಲೆ ಬರೆಯೋದು ಒಂದು ಚಟುವಟಿಕೆಯ ಸಹಾಯದಿಂದ ಮಾಡೋಣ ಬನ್ನಿ. ನೋಡಿ, ಚಿತ್ರ ಮತ್ತು ಈ ಮುಂದುವರಿದ ಕೋಷ್ಟಕವನ್ನ ಹೋಲಿಸಿಕೊಂಡು ನಾವು ಕಲ್ತ್ಕೊಳ್ಳೋಣ. ಮೊದಲು ಈ ಮೊದಲ ಬಣ್ಣದ ಹಾಳೆಯನ್ನ 1 ಅಂತ ಭಾವಿಸೋಣ. ಹೌದಾ? ಈ ಇಡೀ ಹಾಳೆ 1 ಅಂತ ಆಗಿರ್ಲಿ. ಈ ಹಾಳೆಯನ್ನ ನಾವು 10 ಸಮಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಎಣಿಸಿ, 1 2 3 4 5 6 7 8 9 10 ಭಾಗಗಳಾಗಿದೆ. ಹೌದಾ? ಈ 10 ಭಾಗಗಳಲ್ಲಿ ಮೊದಲ ಭಾಗವನ್ನ ತಗೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಭಾಗವನ್ನ ತಗೊಂಡ್ರೆ ನಾವು ಅದಕ್ಕೆ ಏನಂತ ಕರಿತೇವೆ? ಈ 10ನೇ 1 ಭಾಗ ಅಂತ ಕರಿತೇವೆ. ಅದನ್ನ ನಾವು ಇಲ್ಲಿ ಬರ್ದಿದ್ದೇವೆ ನೋಡಿ, 10ನೇ 1 ಭಾಗ. ಅದನ್ನ ನಾವು ದಶಾಂಶ ಅಂತ ಕರಿತೇವೆ. ಈ 10ನೇ 1 ಭಾಗ ಯಾವುದನ್ನ ಸೂಚಿಸುತ್ತೆ? ಈ 10 ಬಣ್ಣದ ಕಾಗದದ ಭಾಗಗಳಲ್ಲಿ ಯಾವುದಾದರೂ ಒಂದು ಭಾಗ, ಮೊದಲನೇದು ಅಂತಾನೆ ಇಟ್ಕೊಳ್ಳೋಣ. ಉದಾಹರಣೆಗೆ, ಈ ಮೊದಲನೆಯ ಬಣ್ಣದ ಕಾಗದದ ಭಾಗವನ್ನ ನಾವು 10ನೇ 1 ಭಾಗ ಅಂತ ಕರಿತೇವೆ. ಪ್ರತಿ ಒಂದು ಭಾಗವೂ ಕೂಡ 10ನೇ 1 ಭಾಗ. ಹೌದಾ? ಈಗ ಮುಂದೆ ಏನ್ ಮಾಡೋಣ? ಈ 1 ಭಾಗವನ್ನ ಮತ್ತೆ 10 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಅಂದ್ರೆ ಈ ಪ್ರತಿ ಭಾಗಗಳನ್ನ ನಾವು ಮತ್ತೆ 10 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಈಗ 1 ಭಾಗವನ್ನ ಇಲ್ಲಿ ಉದಾಹರಣೆಗೆ ಮಾಡಿದ್ದೇವೆ. ಈ 1 ಭಾಗವನ್ನ 10 ಪುಟ್ಟ ಪುಟ್ಟ ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಹೌದಾ? ಅದೇ ರೀತಿ ಉಳಿದ 9 ಕಾಗದಗಳನ್ನು ಕೂಡ ನಾವು 10 ಭಾಗಗಳನ್ನಾಗಿ ಮಾಡ್ಕೊಂಡಾಗ ನಮ್ಗೆ ಒಟ್ಟು ಎಷ್ಟು ಈ ಪುಟ್ಟ ಪುಟ್ಟ ಭಾಗಗಳು ಸಿಗುತ್ತೆ? ಇಲ್ಲಿ ಒಟ್ಟು 10 ಕಾಗದದ ಭಾಗಗಳಿದೆ. ಪ್ರತಿಯೊಂದನ್ನು ನೀವು ಮತ್ತೆ 10ನ್ನಾಗಿ ವಿಂಗಡಿಸಿದ್ರೆ, ಮತ್ತೆ 10ನ್ನಾಗಿ ಕತ್ತರಿಸಿ ಇಟ್ಕೊಂಡ್ರೆ ಒಟ್ಟು ನಮ್ಗೆ 100 ಬಣ್ಣದ ಕಾಗದದ ಭಾಗಗಳು ಸಿಗುತ್ತೆ ಮಕ್ಕಳೇ. ಆ 100ರಲ್ಲಿ ಈ ಒಂದು ಪುಟ್ಟ ಭಾಗವನ್ನ ಏನಂತ ಕರಿತೀರಿ? ಹೌದು, 100ನೇ 1 ಭಾಗ ಅಂತ ಕರಿತೀರಿ. ಹೌದಲ್ವಾ? ಇದನ್ನ ನಾವು ಶತಾಂಶ ಅಂತ ಕರಿತೇವೆ. ಇನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ ನಾವು ಅದನ್ನ 0.1 ಅಂತಲೂ, 100ನೇ 1 ಭಾಗವನ್ನ 0.01 ಅಂತಲೂ ಗುರುತಿಸ್ತೇವೆ. ಅದು ಹೇಗೆ ಅಂತ ಮುಂದೆ ನೋಡೋಣ. ಈಗ ನಿಮ್ಗೆ ಈ ವಿಷಯ ಅರ್ಥ ಆಗಿರ್ಬೇಕಲ್ವಾ ಮಕ್ಕಳೇ? 1ಕ್ಕಿಂತ ಕಡಿಮೆ ಇರುವ ಬೆಲೆಗಳನ್ನ ಹೇಗೆ ಕೋಷ್ಟಕದಲ್ಲಿ, ಹೇಗೆ ಸ್ಥಾನದಲ್ಲಿ ಬರೆಯೋದು ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ? ಈ ಬಿಂದು ಏನು ಮಕ್ಕಳೇ? ನೋಡೋಣ. ಈ ಬಿಂದುವನ್ನ ನಾವು ದಶಮಾಂಶ ಬಿಂದು ಅಂತ ಕರಿತೇವೆ. ಈ 1 ಮತ್ತು 1ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಎಡಭಾಗದಲ್ಲಿ ಯಾವುದು ಬರಿತೇವಲ್ಲ, ಅದನ್ನ ನಾವು ಪೂರ್ಣಾಂಶ ಅಂತಲೂ, ಇನ್ನು ಈ ಬಿಂದುವಿನ ನಂತರ ಬಲಭಾಗದಲ್ಲಿ ಬರೆಯೋದನ್ನ ದಶಮಾಂಶ ಭಿನ್ನರಾಶಿ ಅಂತಲೂ ಕರಿತೇವೆ ಮಕ್ಕಳೇ. ಮತ್ತು ಈ ದಶಾಂಶ, ಶತಾಂಶಗಳನ್ನ ಹೇಗೆ ಬರೆಯೋದು ಮುಂದೆ ನೋಡೋಣ. ಇನ್ನು ದಶಮಾಂಶ ಭಿನ್ನರಾಶಿಗೆ ಒಂದು ವ್ಯಾಖ್ಯಾನವನ್ನ ಕೊಟ್ಕೊಳ್ಳೋಣ ಮಕ್ಕಳೇ. ಒಂದು ಸಂಖ್ಯೆಯು ದಶಮಾಂಶ ಬಿಂದುವನ್ನು ಒಳಗೊಂಡಿದ್ದರೆ ಅದಕ್ಕೆ ದಶಮಾಂಶ ಭಿನ್ನರಾಶಿ ಎನ್ನುತ್ತೇವೆ. ಈಗ ತಾನೇ ದಶಮಾಂಶ ಬಿಂದು ಅಂದ್ರೆ ಏನು ಅಂತ ನೋಡಿದ್ವಿ. ಆ ಬಿಂದುವನ್ನ ಒಳಗೊಂಡಿದ್ದರೆ ಆ ಸಂಖ್ಯೆಯನ್ನು ನಾವು ದಶಮಾಂಶ ಭಿನ್ನರಾಶಿ ಅಂತ ಕರಿತೇವೆ. ಇನ್ನು ದಶಮಾಂಶ ಭಿನ್ನರಾಶಿ ಎಂದರೆ ಭಿನ್ನರಾಶಿಯಲ್ಲಿನ ಛೇದವು ಯಾವಾಗಲೂ 10, 100, 1000 ಈ 3ರಲ್ಲಿ ಒಂದಾಗಿರುತ್ತೆ ಮಕ್ಕಳೇ. ಇನ್ನು ಈ ದಶಮಾಂಶ ಭಿನ್ನರಾಶಿಯು ಭಿನ್ನರಾಶಿಯನ್ನು ಬರೆಯುವ ಪರ್ಯಾಯ ವಿಧ. ಭಿನ್ನರಾಶಿ ಅಂದ್ರೆ ನಿಮಗೆ ಗೊತ್ತು, 2/10, 4/100 ಆ ತರ ಇರುವಂತಹ ಸಂಖ್ಯೆಗಳು, ಅವು ಭಿನ್ನರಾಶಿ ರೂಪ. ಈ ದಶಮಾಂಶ ಭಿನ್ನರಾಶಿ ಅಂದ್ರೆ ಆ ಸಾಮಾನ್ಯ ಭಿನ್ನರಾಶಿಯನ್ನ ಬರೆಯುವ ಮತ್ತೊಂದು ವಿಧ ಅಷ್ಟೇ. ಅರ್ಥ ಆಯ್ತಾ? ಇನ್ನು ದಶಾಂಶವನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, 10ನೇ 1 ಅಂದ್ರೆ 1/10, 10ರಲ್ಲಿ 1 ಭಾಗ, ಅದನ್ನ ನಾವು 10ನೇ 1 ಅಂತ ಕರಿತೇವೆ.
ಇನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಅದನ್ನ ಹೇಗೆ ಬರಿತೇವೆ? 0.1 ಅಂತ ಬರಿತೇವೆ. ಓದೋದು ಹೇಗೆ? 0.1 ಅಥವಾ ಬಿಂದು 1 ಅಂತಾನು ನಾವು ಕರಿಬಹುದು, ಅಥವಾ 0.1 ಅಂತ ಕೂಡ ಕರೀತಾರೆ ಮಕ್ಕಳೇ. ಮತ್ತೊಂದು ಉದಾಹರಣೆಯನ್ನ ನೋಡಿ. ಇಲ್ಲಿ 10⁻2 ಭಾಗವಿದೆ. ಅದನ್ನ ಏನಂತ ಕರಿತೇವೆ? 10⁻2. ಇನ್ನು ದಶಮಾಂಶ ಭಿನ್ನರಾಶಿಯಲ್ಲಿ 0.2 ಅಥವಾ 0.2. ಇನ್ನು ಮತ್ತೊಂದು ಉದಾಹರಣೆ ಇದೆ. 2 ಮತ್ತು 10⁻6. 2 10⁻6 ನಾವು ಭಿನ್ನರಾಶಿಯಲ್ಲಿ ಹೇಗೆ ಬರೀತೇವೆ? 6/10 ಅಂದ್ರೆ 10⁻6 ಅಂತ ಅರ್ಥ ಆಗುತ್ತೆ. ಅದನ್ನ ನಾವು ದಶಮಾಂಶ ಭಿನ್ನರಾಶಿಯಲ್ಲಿ ಹೇಗೆ ಬರೀತೇವೆ? 2.6. ಹೌದಾ? ಇಲ್ಲಿ 2 ಅನ್ನೋದು ಪೂರ್ಣಾಂಶ, ಇನ್ನು 0.6 ಅನ್ನೋದು ದಶಮಾಂಶ ಭಿನ್ನರಾಶಿ. ಈ ದಶಮಾಂಶ ಬಿಂದು ನಡುವಿನಲ್ಲಿರೋದು, ಅದಾದ ನಂತರ ಬರುವ ಸಂಖ್ಯೆಯನ್ನ ನಾವು ಏನಂತ ಕರಿತೇವೆ? ದಶಮಾಂಶ ಭಿನ್ನರಾಶಿ ಅಂತ ಕರಿತೇವೆ ಮಕ್ಕಳೇ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದೆ ಹೋಗೋಣ. ಇನ್ನು 10⁻1 ಹೇಗೆ ಸೂಚಿಸೋದು ಅನ್ನೋದನ್ನ ಉದಾಹರಣೆಗಳ ಮುಖಾಂತರ ನೋಡಿದ್ವಿ. ಇನ್ನು ಶತಾಂಶ ಅಂದ್ರೆ 100⁻1 ಎಂಬುದನ್ನ ಹೇಗೆ ಸೂಚಿಸೋದು ನೋಡೋಣ. 10⁻1 ಭಾಗವನ್ನು ಪುನಃ 10 ಸಮಭಾಗಗಳನ್ನಾಗಿ ವಿಭಾಗಿಸಿದರೆ ಏನಾಗುತ್ತದೆ ನೋಡೋಣ. ಅದನ್ನ ಮಾಡಿದ್ವಿ ನಾವು ಮುಂಚೆ. ಒಂದು ಉದಾಹರಣೆಯ ಮುಖಾಂತರ ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, 100 ಚೌಕಗಳಿದೆ. ಹೌದಾ? ಈ 100 ಚೌಕಗಳಲ್ಲಿ ಎಷ್ಟು ಚೌಕಕ್ಕೆ ಅಥವಾ ಎಷ್ಟು ಭಾಗಕ್ಕೆ ನಾವು ಬಣ್ಣ ತುಂಬಿದ್ದೇವೆ? ಕೇವಲ 1 ಭಾಗ. ಈ 100ರಲ್ಲಿ 1 ಭಾಗ ಮಾತ್ರ ನಾವು ಬಣ್ಣವನ್ನ ತುಂಬಿದ್ದೇವೆ. ಹೌದಾ? ಅಂದ್ರೆ 100ನೇ 1 ಭಾಗ. ಅದನ್ನ ನಾವಿಲ್ಲಿ ಬರ್ಕೊಂಡಿದ್ದೇವೆ. ಇದರಲ್ಲಿ ಪ್ರತಿಯೊಂದು ಭಾಗವು ಏನಾಗುತ್ತೆ? 100ನೇ 1 ಭಾಗವಾಗುತ್ತೆ. ಅಥವಾ ದಶಮಾಂಶ ಭಿನ್ನರಾಶಿಯಲ್ಲಿ ಅದನ್ನ 0.01 ಆಗಿದೆ ಅಂತ ಹೇಳ್ತೇವೆ. ಇದನ್ನೇ ನಾವು ಕೋಷ್ಟಕದಲ್ಲಿ ನೋಡಿದ್ವಿ ಅಲ್ವಾ, ಶತಾಂಶದ ಅಂಕಣದಲ್ಲಿ. ಇನ್ನು ಈ 0.01 ಅನ್ನೋದು ಏನಾಗುತ್ತೆ? 100ನೇ 1 ಎಂಬುದರ ದಶಮಾಂಶ ರೂಪವಾಗಿದೆ. ಹೇಳದ್ನಲ್ವಾ, ದಶಮಾಂಶ ಭಿನ್ನರಾಶಿ. ಉದಾಹರಣೆ 3 ನೋಡೋಣ. ಕೃಷ್ಣನು ತನ್ನ 2 ಹೊಲಗಳಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಸಸಿಗಳನ್ನು ನೆಟ್ಟಿರುತ್ತಾನೆ. ಅವನಿಗೆ 2 ಹೊಲಗಳಿದೆ, ಎಡಭಾಗದ್ದು ಮತ್ತು ಬಲಭಾಗದ್ದು. ಆ 2 ಹೊಲಗಳು ಹೇಗೆ ಭಾಗಿಸಲ್ಪಟ್ಟಿವೆ? 10 ಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೆಯ ಹೊಲದಲ್ಲಿ 10 ಭಾಗಗಳಿಗೂ ಕೃಷ್ಣನು ಸಸಿಗಳನ್ನ ನೆಟ್ಟಿರುತ್ತಾನೆ. ಆದರೆ 2ನೇ ಹೊಲದಲ್ಲಿ ಅವನು ಕೇವಲ 3 ಭಾಗಗಳಿಗೆ, ಅಂದರೆ 10⁻3 ಭಾಗಕ್ಕೆ ಮಾತ್ರ ಸಸಿಗಳನ್ನು ನೆಟ್ಟಿರುತ್ತಾನೆ. ಹೌದಾ? ಇದನ್ನ ನೀವು ಹೇಗೆ ಭಿನ್ನರಾಶಿ ರೂಪದಲ್ಲಿ ಬರೀತೀರಿ? ಯೋಚನೆ ಮಾಡ್ತೀರಾ ಮಕ್ಕಳೇ? ಭಿನ್ನರಾಶಿ ರೂಪ ಏನಾಗುತ್ತೆ? ಒಂದು ಪೂರ್ಣವಾದ ಹೊಲಕ್ಕೆ ಅವನು ಸಸಿ ನೆಟ್ಟಿದ್ದಾನೆ. ಹೌದಾ? 10 ಭಾಗಗಳಿಗೂ ನೆಟ್ಟಿದ್ದಾನೆ. ಆದ್ರೆ 2ನೇ ಹೊಲದಲ್ಲಿ ಏನ್ ಮಾಡಿದ್ದಾನೆ? ಕೇವಲ 3 ಭಾಗಗಳಿಗೆ, ಅಂದರೆ 10⁻3 ಭಾಗಕ್ಕೆ ಅವನು ಸಸಿಯನ್ನ ನೆಟ್ಟಿದ್ದಾನೆ. ಹೇಗ್ ಬರೀತೀರಿ? 10⁻3 ಅಂದ್ರೆ 3/10. ದಶಮಾಂಶ ಭಿನ್ನರಾಶಿ ರೂಪ ಬೇಕಲ್ವಾ? ಈ 1ನ್ನ ಹಾಗೆ ಉಳಿಸ್ಕೊಂಡು 10⁻3 ಹೇಗ್ ಬರೀತೀರಿ? 0.3 ಅಂತ ಬರೀತೀರಿ. ಹಾಗಾಗಿ 1.3 ಅಥವಾ 1.3 ಅಂತ ಹೇಳ್ಬೋದು. ಇದು ದಶಮಾಂಶ ಭಿನ್ನರಾಶಿ ರೂಪ. ಇಲ್ಲಿವರೆಗೂ ತಿಳ್ಕೊಂಡಿರೋದ್ರಲ್ಲಿ ನಾವು ಕೆಲವು ಅಂಶಗಳನ್ನ ಪಟ್ಟಿ ಮಾಡೋಣ ಮಕ್ಕಳೇ. ಒಂದು ಉದಾಹರಣೆಯನ್ನ ತಗೊಳ್ಳಿ. 1.2. ಈ ಉದಾಹರಣೆಯಲ್ಲಿ ಬಿಂದುವಿನ ಎಡಭಾಗದಲ್ಲಿನ ಸಂಖ್ಯೆಗಳು ಅಭಿನ್ನ ಭಾಗ ಅಥವಾ ಪೂರ್ಣ ಭಾಗ. ಹೌದಲ್ವಾ? ಈ ದಶಮಾಂಶ ಬಿಂದುವಿನ ಎಡಭಾಗದ ಸಂಖ್ಯೆ ಏನಾಗುತ್ತೆ? ಅದು ಅಭಿನ್ನ ಭಾಗ, ಅಂದ್ರೆ ಪೂರ್ಣವಾದ ಭಾಗ, ಭಿನ್ನವಾಗಿಲ್ಲ ಅದು. ಹೌದಾ? ಇನ್ನು ಬಿಂದುವಿನ ಬಲಭಾಗದಲ್ಲಿನ ಸಂಖ್ಯೆಗಳು ಭಿನ್ನ ಭಾಗ ಅಥವಾ ದಶಮಾಂಶ ಭಾಗ. ಈ ಬಿಂದುವಿನ ಬಲಭಾಗದಲ್ಲಿ ಏನಿದೆ? 2 ಇದೆ. ಈ ಸಂಖ್ಯೆಯನ್ನ ನಾವು ಭಿನ್ನ ಭಾಗ ಅಂತ ಕರಿತೇವೆ ಅಥವಾ ದಶಮಾಂಶ ಭಾಗ. ದಶ ಅಂದ್ರೆ
10, 10ನೆಯ ಒಂದಷ್ಟು ಭಾಗ, ಇಲ್ಲಿ 2 ಭಾಗ ಇದೆ, 2 ಅಂತ ಬರ್ಕೊಂಡಿದ್ದೇವೆ. ದಶಮಾಂಶ ಭಾಗವು ಪೂರ್ಣ ಭಾಗಕ್ಕಿಂತ ಕಡಿಮೆ ಇರುತ್ತದೆ. ಹೌದಲ್ವಾ? ಪೂರ್ಣ ಭಾಗ ಅಂದ್ರೆ 1. ಈ 0.2, 0.1, 0.4 ಇವೆಲ್ಲವೂ 1ಕ್ಕಿಂತ ಕಡಿಮೆ ಇರ್ತವೆ ಯಾವಾಗ್ಲೂ. ಅದನ್ನ 3ನೇ ಅಂಶವಾಗಿ ನಾವಿಲ್ಲಿ ಬರ್ಕೋತಿದ್ದೇವೆ. ಮತ್ತೆರಡು ಉದಾಹರಣೆಗಳಿದೆ ನೋಡಿ. 3.8 ಹಾಗೂ 13.7. ಈ 3.8 ಇದರಲ್ಲಿ ಪೂರ್ಣ ಭಾಗ ಯಾವುದು? 3. ಹಾಗೂ ದಶಮಾಂಶ ಭಾಗ ಯಾವುದು? ಬಿಂದುವಿನ ಬಲಭಾಗದ ಸಂಖ್ಯೆ 8. ಇನ್ನು ಎರಡನೆಯ ಉದಾಹರಣೆಯಲ್ಲಿ ನೋಡಿ 22.6. ಇದರಲ್ಲಿ 22 ಪೂರ್ಣ ಭಾಗ ಮತ್ತು 6 ದಶಮಾಂಶ ಭಾಗ. ಅರ್ಥ ಆಯ್ತಲ್ಲ ಮಕ್ಕಳೇ? ಇನ್ನು ಉದಾಹರಣೆ 4 ನೋಡೋಣ. ನೋಡಿ, ಇಲ್ಲಿ 3 ಚಿತ್ರಗಳಿದೆ. ಮೊದಲ ಚಿತ್ರವು ಸಂಪೂರ್ಣವಾಗಿ ಬಣ್ಣ ತುಂಬಲ್ಪಟ್ಟಿದೆ, ಎರಡನೇದು ಕೂಡ ಬಣ್ಣ ತುಂಬಲ್ಪಟ್ಟಿದೆ ಪೂರ್ಣವಾಗಿ. ಆದರೆ 3ನೇ ಚಿತ್ರವು ಎಷ್ಟು ಭಾಗಗಳು ಮಾತ್ರ ಬಣ್ಣ ತುಂಬಲ್ಪಟ್ಟಿವೆ? 10ನೇ 4 ಭಾಗ. ನೋಡಿ, 10 ಭಾಗಗಳಿವೆ, ಎಣಿಸ್ ನೋಡಿ. ಈ 10 ಭಾಗಗಳಲ್ಲಿ 4 ಭಾಗ ಮಾತ್ರ ಬಣ್ಣ ತುಂಬಿದೆ. ಹೌದಾ? ಈ ಚಿತ್ರವನ್ನ ಬಳಸ್ಕೊಂಡು ನೀವು ಹೇಗೆ ಇದಕ್ಕೆ ದಶಮಾಂಶ ಭಿನ್ನ ರಾಶಿಯ ಸಂಖ್ಯೆಯನ್ನ ಬರೀತೀರಾ? ಪ್ರಶ್ನೆ ಹೇಗಿದೆ ಅಂದ್ರೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನ ನೀವು ದಶಮಾಂಶ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕು. ಹೌದು, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗ ಎಷ್ಟು? 1 + 1 2 ಪ್ಲಸ್ 10ನೆಯ 4 ಭಾಗ ಅಂದ್ರೆ 4/10 ಆಗುತ್ತೆ ಅಲ್ವಾ? ಅದೆಷ್ಟಾಗುತ್ತೆ? 0.4 ಆಗುತ್ತೆ. 1 + 1 2ಕ್ಕೆ 0.4 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 2.4 ಆಗುತ್ತೆ. ಇನ್ನು ಉದಾಹರಣೆ 5 ನೋಡೋಣ. ಕೆಳಗೆ ಕೊಟ್ಟಿರುವ 1 ಮೀಟರ್ ಅಳತೆ ಪಟ್ಟಿಯನ್ನು ಗಮನಿಸಿ. ಇದನ್ನು ಎಷ್ಟು ಸಮಭಾಗಗಳಾಗಿ ವಿಭಜಿಸಲಾಗಿದೆ? ಪೆನ್ನಿನ ಅಳತೆಯನ್ನು ಮೀಟರ್ಗಳಲ್ಲಿ ಸೂಚಿಸಿ. ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇದು 100 ಸೆಂಟಿಮೀಟರ್ ಇರುವಂತಹ ಅಳತೆ ಪಟ್ಟಿ. ಇಲ್ಲಿ ನೋಡಿ 9ರವರೆಗೆ ಸೂಚಿಸಿದೆ. ಆಮೇಲೆ ಅದು ಮುಂದುವರೆದಿದೆ, ಅದನ್ನ ಚಿತ್ರದಲ್ಲಿ ತೋರಿಸಿಲ್ಲ. ಇನ್ನು ಕೊನೆಯ ಸಂಖ್ಯೆಗಳನ್ನ ಸೂಚಿಸಿದ್ದಾರೆ. 96ರಿಂದ 100 ಇದೆ. ಇಲ್ಲಿ ಮಧ್ಯ ಅದು ಮುಂದುವರೆದಿದೆ. ನೀವು ಅದನ್ನ ಊಹೆ ಮಾಡ್ಕೋಬೇಕು. 10ರಿಂದ 95ರವರೆಗೆ ಅಲ್ಲಿ ಪಟ್ಟಿ ಇದೆ. ಅಷ್ಟನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಲ್ವಾ? ನೀವು ಅದನ್ನ ಊಹೆ ಮಾಡ್ಕೊಳ್ಳಿ. ಸಾಮಾನ್ಯ ನೀವು ಮನೆಯಲ್ಲಿ ಅಳತೆ ಪಟ್ಟಿಗಳನ್ನ ನೋಡಿರ್ತೀರಿ, ಸುರುಳಿ ಆಕಾರದಲ್ಲಿ ಇರುತ್ತೆ. ಅವ್ರು ಕೇಳಿದ್ದಾರೆ, ಒಂದು ಪೆನ್ ಇದೆ, ಆ ಪೆನ್ನಿನ ಅಳತೆ ಎಷ್ಟು? ಅದನ್ನ ದಶಮಾಂಶ ಭಿನ್ನ ರಾಶಿಗಳಲ್ಲಿ ನೀವು ಬರಿಬೇಕು, ಮೀಟರ್ಗಳಲ್ಲಿ ಸೂಚಿಸ್ಬೇಕು. ನೋಡಿ, ಇದು 8ರ ಬಳಿ ನಿಂತಿದೆ, ಹೌದಲ್ವಾ? ಅಂದ್ರೆ ಈ ಪೆನ್ 8 ಸೆಂಟಿಮೀಟರ್ ಇದೆ. ಆದ್ರೆ ಅವ್ರು ಹೇಳಿದ್ದಾರೆ ಪೆನ್ನಿನ ಅಳತೆಯನ್ನು ಮೀಟರ್ಗಳಲ್ಲಿ ಸೂಚಿಸಿ. ಸೆಂಟಿಮೀಟರ್ ಅನ್ನ ನೀವು ಮೀಟರ್ಗೆ ಹೇಗೆ ಬರೀತೀರಿ? ಸೆಂಟಿ ಅಂದ್ರೆ ಎಷ್ಟು? 1/100 ಅಂದ್ರೆ 8/100 ಮಾಡಬೇಕು. ಪೆನ್ನಿನ ಉದ್ದ ಮೀಟರ್ಗಳಲ್ಲಿ 0.08 ಹೇಗೆ ಬಂತು? 8/100 ಮಾಡಿದಾಗ ನಿಮ್ಗೆ ಈ ಉತ್ತರ ಸಿಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಒಂದು ವಸ್ತುವಿನ ಉದ್ದವನ್ನ ಕಂಡು ಹಿಡೀರಿ ಅಂತ ಹೇಳಿದಾಗ ಬೇರೆ ಬೇರೆ ಅಳತೆಗಳಲ್ಲಿ ಹೇಗೆ ಮಾಡೋದು, ಅದಕ್ಕೆ ದಶಮಾಂಶ ಭಿನ್ನ ರಾಶಿಗಳು ನಮಗೆ ಹೇಗೆ ಉಪಯೋಗಕ್ಕೆ ಬರ್ತವೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಇನ್ನು ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ನೋಡೋಣ. ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ. ನೋಡಿ, ಸಂಖ್ಯೆಗಳು ಬಂದಿದೆ. ಮೊದಲನೇದು ಈ ಸಂಖ್ಯೆ. ಇದನ್ನ ನೀವು ಹೇಗೆ ಓದ್ತೀರಿ ಮಕ್ಕಳೇ? 0.5 ಅಂತ ಓದ್ತೀರಿ, ಹೌದಾ? ನೀವು ಇದನ್ನ ಬರ್ಕೊಂಡು ಸ್ವತಃ ಮಾಡಿ. ಇನ್ನು ಎರಡನೇದು ನೋಡಿ, ಇದನ್ನ ನೀವು 0.13 ಅಂತ ಓದ್ತೀರಾ ಮಕ್ಕಳೇ? ತಪ್ಪು. ಅದನ್ನ ಹೇಗೆ ಓದ್ಬೇಕು? ಬಿಂದುವಿನ ನಂತರದ ಸಂಖ್ಯೆಗಳನ್ನ ಬಿಡಿ ಬಿಡಿಯಾಗೆ ಓದ್ಬೇಕು ಮಕ್ಕಳೇ. ಅಂದ್ರೆ 0.13 ಅಂತಲೇ ಓದ್ಬೇಕು.
ಈ ಒಟ್ಟು ಸಂಖ್ಯೆಯು ಒಂದಕ್ಕಿಂತ ಚಿಕ್ಕದು. ನೀವು 13 ಅಂತ ಓದ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಇದು 0.13. ಇನ್ನು ಮೂರನೇದು ಓದ್ತೀರಾ? ಹೌದು, 1.7. ಅದನ್ನ ನೀವು ಬರೀಬೇಕು ಕೂಡ, ಬಾಯಲ್ಲಿ ಓದಿ ನಿಮ್ಮ ಪುಸ್ತಕದಲ್ಲಿ ಈ ಪ್ರಶ್ನೆಯನ್ನ ಬರ್ಕೊಂಡು ಹೇಗೆ ಪದಗಳಲ್ಲಿ ಬರೆಯೋದು ಅನ್ನೋದನ್ನು ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಇನ್ನು ನಾಲ್ಕನೇದು ಹೇಳಿ. ಹೌದು, 5.21. 21 ಅಲ್ಲ ಮಕ್ಕಳೇ, ಇದು 21. ಹೌದಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. ನೋಡೋಣ ಏನ್ ಕೊಟ್ಟಿದ್ದಾರೆ. ಪದಗಳಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಂಖ್ಯೆಗಳಲ್ಲಿ ಬರಿಬೇಕು. ನೀವೇ ಮಾಡಿ ಈ ಪ್ರಶ್ನೆ ಮತ್ತು ಈ ಕೆಳಗೆ ಕೊಟ್ಟಿರುವ ಪದಗಳಲ್ಲಿನ ಸಂಖ್ಯೆಗಳನ್ನ ಬರ್ಕೊಳ್ಳಿ, ಅದನ್ನ ಸಂಖ್ಯೆಗಳಿಗೆ ಬದಲಾಯಿಸಿ. ಸುಲಭ ಅಲ್ವಾ ಮಕ್ಕಳೇ ಮಾಡೋದು? ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಸುಲಭ ಆಗುತ್ತೆ. ಪ್ರಶ್ನೆ ಬಂದಿದೆ. 8 ಮಿಲಿಮೀಟರ್ ಅನ್ನ ನೀವು ಸೆಂಟಿಮೀಟರ್ಗೆ ಹೇಗೆ ಬರೀತೀರಿ? ಯೋಚನೆ ಮಾಡಿ. ಯಾವುದೋ ಒಂದು ವಸ್ತುವಿನ ಉದ್ದ 8 ಮಿಲಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನ ಸೆಂಟಿಮೀಟರ್ಗೆ ಹೇಗೆ ಬರಿಬೋದು ಅನ್ನೋದನ್ನ ಯೋಚನೆ ಮಾಡಿ ಬರೆಯಿರಿ ಮಕ್ಕಳೇ. ಇನ್ನು ಈ ಪ್ರಶ್ನೆಗಳನ್ನ ಬರ್ಕೊಳ್ಳಿ, ಸ್ವತಃ ಮಾಡಿ. ರಾಧಿಕಾಳು ಒಂದು ಹಾಳೆಯ ಮೇಲೆ ಈ ಚಿತ್ರವನ್ನು ಬಿಡಿಸಿದ್ದಾಳೆ. ಯಾವ ಚಿತ್ರ ಬಂದಿದೆ ನೋಡಿ. ಬಣ್ಣ ತುಂಬಿರದ ಜಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಬಣ್ಣ ತುಂಬಿರುವ ಅಲ್ಲ ಮಕ್ಕಳೇ, ಬಣ್ಣ ತುಂಬಿರದ ಜಾಗಗಳು. ಮೊದಲು ಒಟ್ಟು ಎಷ್ಟಿದೆ ಅಂತ ನೋಡಿ. ಒಂದೊಂದು ತ್ರಿಭುಜಾಕೃತಿಯನ್ನು ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ ಅದನ್ನ ಗಮನಿಸಿ. ಬಣ್ಣ ತುಂಬಿರದ ಜಾಗಗಳು ಎಷ್ಟು ಅಂತ ನೋಡಿ ಅದನ್ನ ಭಿನ್ನ ರಾಶಿ ರೂಪಕ್ಕೆ ಬರೆಯಿರಿ. ಸುಳುಹು ಬೇಕಾ ಮಕ್ಕಳೇ ಈ ಪ್ರಶ್ನೆಗೆ? ನೋಡಿ, ಒಂದೊಂದು ತ್ರಿಭುಜಾಕೃತಿಯನ್ನು 3 ಭಾಗಗಳನ್ನಾಗಿ ಮಾಡಿದೆ. ಒಟ್ಟು ತ್ರಿಭುಜಾಕೃತಿಗಳು ಎಷ್ಟು? 9 ಇದೆ. ಹೌದಾ? ಒಂದೊಂದು 3 ಭಾಗಗಳಾಗಿದೆ. 9 3 27. ಇದು ಒಟ್ಟು ಭಾಗಗಳು, ಅಂದ್ರೆ ಛೇದದಲ್ಲಿ ಬರಿಬೇಕು 27. ಹೌದಾ? ಬಣ್ಣ ತುಂಬಿರದ ಜಾಗಗಳು ಎಷ್ಟು? 6 ತ್ರಿಭುಜಗಳು, ಒಂದೊಂದು 3 ಭಾಗಗಳಾಗಿದೆ. 6 3 18. 18ಅನ್ನ ನೀವು ಅಂಶದಲ್ಲಿ ಬರೆಯಿರಿ. 18 ಭಾಗಿಸು 27. ಅದನ್ನ ಸರಳೀಕೃತಗೊಳಿಸಿ ಎಷ್ಟು ಬರುತ್ತೆ? ಆ ಉತ್ತರದ ಮುಂದುವರಿದ ಭಾಗವನ್ನ ನೀವೇ ಸ್ವತಃ ಮಾಡಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ಏನೇನು ಕಲ್ತ್ಕೊಂಡ್ವಿ ನೋಡೋಣ ಬನ್ನಿ. ಸಾರಾಂಶ: ವಸ್ತುವಿನ ಉದ್ದವನ್ನು ದಶಮಾಂಶ ಭಿನ್ನ ರಾಶಿಗಳಲ್ಲಿ ನಿರೂಪಿಸುವುದು. ವಸ್ತುವಿನ ಉದ್ದವನ್ನು ಸೆಂಟಿಮೀಟರ್ಗಳಲ್ಲಿ ನಿರೂಪಿಸಲು ದಶಮಾಂಶ ಭಿನ್ನ ರಾಶಿಗಳನ್ನು ಬಳಸುವುದು. ಇದನ್ನ ಕಲ್ತ್ಕೊಂಡ್ವಿ. ಉದಾಹರಣೆಗಳ ಮೂಲಕ ಈ ಅಂಶಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಕೆಲವೊಂದು ಅಭ್ಯಾಸ ಪ್ರಶ್ನೆಗಳನ್ನ ತಗೊಂಡಿದ್ದೀರಿ, ಅದನ್ನ ನೀವೇ ಸ್ವತಃ ಮಾಡಿ ನಿಮ್ಮ ಮನೆಯಲ್ಲಿನ ಹಿರಿಯರಿಗೋ ಅಥವಾ ಶಿಕ್ಷಕರಿಗೋ ತೋರಿಸಿ ಅದನ್ನ ಸರಿ ಇದ್ದರೆ ಸರಿ, ತಪ್ಪಿದ್ದರೆ ಏನ್ ತಪ್ಪಾಗಿದೆ ತಿಳ್ಕೊಂಡು ಅಭ್ಯಾಸ ಮಾಡಿ ಮಕ್ಕಳೇ. ಉಲ್ಲೇಖಗಳು: ವಂದನೆಗಳು ಮಕ್ಕಳೇ. ಕಲಿಕೆ ಮುಂದುವರಿಯಲಿ.